ಸ್ಫೂರ್ತಿ ಕಲಾ ಟ್ರಸ್ಟ್ನ 13ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರ 66ನೇ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ವಲಯಗಳ 66 ಪ್ರತಿಭಾವಂತರಿಗೆ ಕರ್ನಾಟಕ ಕುಮಾರರತ್ನ ಪ್ರಶಸ್ತಿ. ಸಮಾಜದಲ್ಲಿ ಸಾಕಷ್ಟು ಹೋರಾಟಗಾರರು, ಸಮಾಜ ಸೇವಕರು, ಕಲಾವಿದರು, ಸಮಾಜ ಸುಧಾರಕರು ಸೇರಿದಂತೆ ಪ್ರತಿಭಾವಂತರು ಪ್ರಶಸ್ತಿ ಸನ್ಮಾನಕ್ಕಾಗಿ ಸೇವೆಗಳನ್ನು ಮಾಡುವುದಿಲ್ಲ. ಆದರೆ ಎಲೆಮರೆಕಾಯಾಗಿ ಪುನೀತ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಪ್ರತಿಭಾನ್ವಿತರನ್ನು ಗುರುತಿಸಿ ಸ್ಫೂರ್ತಿ ಕಲಾ ಟ್ರಸ್ಟ್ನವರು ತಮ್ಮ 13ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರಿನ ಉದಯಭಾನು ಕಲಾ ಸಂಘದಲ್ಲಿ 66 ವಿವಿಧ ಪ್ರತಿಭಾವಂತರಿಗೆ ಕರ್ನಾಟಕ ಕುಮಾರರತ್ನ ಪ್ರಶಸ್ತಿಯನ್ನು ನೀಡುವ ಮುಖಾಂತರವಾಗಿ ಅಭಿನಂದಿಸಿ ಎಲೆಮರೆಕಾಯುತ್ತಿದ್ದ ಪ್ರತಿಭೆಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ಕರೆತರುವ ಕೆಲಸವನ್ನು ಮಾಡಿದ್ದಾರೆ. ಶ್ರೀಮತಿ ಡಿ. ವನಜಾರ್ ಅವರು ಕಳೆದ 13 ವರ್ಷಗಳ ಹಿಂದೆ ಸ್ಫೂರ್ತಿ ಕಲಾ ಟ್ರಸ್ಟನ್ನು ಸ್ಥಾಪಿಸುವ ಮುಖಾಂತರವಾಗಿ ನೃತ್ಯ, ಸಂಗೀತ ಹಾಗೂ ಅಭಿನಯ ತರಬೇತಿಯನ್ನು ನೀಡುವ ಮುಖಾಂತರವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ವಿವಿಧ ವಾಹಿನಿಗಳಲ್ಲಿ ವೇದಿಕೆಯನ್ನು ಕೂಡ ಗಳಿಸಿಕೊಡುವತ್ತ ಮುನ್ನುಗ್ಗುತ್ತಿದ್ದು, ಇವರಿಗೆ ಬೆನ್ನೆಲುಬಾಗಿ ಇವರ ಪತಿಯಾದ ಮಾಧವ್ರವರು ಮತ್ತು ಇವರ ಸುಪುತ್ರ ತೇಜಸ್ ಅವರ ಸಹಕಾರದಿಂದ ನಿರಂತರ 13 ವರ್ಷಗಳ ಸೇವೆಯಲ್ಲಿ ತೊಡಗಿದ್ದು, ಇವರ ವಾರ್ಷಿಕೋತ್ಸವ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ವಲಯಗಳಲ್ಲಿ ಎಲೆಮರೆ ಕಾಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ 66 ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ಕರ್ನಾಟಕ ಕುಮಾರರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅಭಿನಂದಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ್ದ ಶಿಕಾರಿಪುರದ ಸಿ.ಆರ್. ಪರಶುರಾಮ್ ಚೌಟಗಿರವರು ಹಾಗೂ ಮುಖ್ಯ ಅತಿಥಿಗಳಾದ ಬಾಲಾಜಿ ಸಿಂಗ್ರವರು ಮತ್ತು ಬೆಳ್ಳಿತೆರೆ ಕಿರುತೆರೆ ರಂಗಭೂಮಿ ಕಲಾವಿದರಾದ ಕಲಾಸಿಂಹ ರವಿಚೇತನ್ರವರು, RVS ಪ್ರಾವಿಷನ್ ಸ್ಟೋರ್ನ ರಾಧಾಗೌಡರವರು, ಕನ್ನಡ ಸಿರಿ ಆನಂದ್ರವರು, MC ರಾಮಲಿಂಗಯ್ಯನವರು, RN ಶಿವಣ್ಣನವರು, ತಿಪ್ಪೇಸ್ವಾಮಿ ಸೀರವರು, ಪಾಂಡುರಂಗಾಚಾರಿ, ಶ್ರೀನಿವಾಸ್ ಗೌಡ, CM ರಾಜಶೇಖರ್ ಅವರು, ಮೋಹನ್, ರವಿಚಂದ್ರ, ರೇಣುಕಮ್ಮ ಓಂಕಾರಪ್ಪ, ಸುಜಾತ ಎಸ್, ಯಶೋಧ ವೈಕ್ಯರವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿ 66 ಪ್ರತಿಭಾನ್ವಿತ ವಿವಿಧ ಪ್ರತಿಗಳನ್ನು ಗುರುತಿಸಿ ಕರ್ನಾಟಕ ಕುಮಾರರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪ್ರದಾನ ಪಡೆದುಕೊಂಡ ಸಿ.ಆರ್. ಪರಶುರಾಮ್ ಚೌಟಗಿರವರು ಮತ್ತು ಕನ್ನಡ ಸಿರಿ ಆನಂದ್ ಅವರು ಮಾತನಾಡಿ, ಸ್ಫೂರ್ತಿ ಕಲಾ ಟ್ರಸ್ಟ್ ಕಳೆದ 13 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತ, ನೃತ್ಯ, ಕಲೆ, ಅಭಿನಯ ತರಬೇತಿಯನ್ನು ನೀಡಿ ಹಲವಾರು ವೇದಿಕೆಗಳನ್ನು ಕಲ್ಪಿಸಿ ಸಮಾಜದ ಮುಖ್ಯ ವಾಹಿನಿಗೆ ತಂದಿರುವುದು ಅಲ್ಲದೆ ಪ್ರತಿ ವರ್ಷವೂ ಕೂಡ ವಾರ್ಷಿಕೋತ್ಸವ ಮತ್ತು ಕುಮಾರಸ್ವಾಮಿರವರ ಹುಟ್ಟುಹಬ್ಬದ ಅಂಗವಾಗಿ ಹಂತವಾಗಿ ಅವರ ವಯಸ್ಸಿಗೆ ಅನುಗುಣವಾಗಿ ಪ್ರತಿಭೆಗಳನ್ನು ಗುರುತಿಸಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಮುಖ್ಯವಾಹಿನಿಗೆ ತರುತ್ತಿದ್ದಾರೆ. ಈ ಬಾರಿ 66ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ 66 ಪ್ರತಿಭೆಗಳಿಗೆ ವೇದಿಕೆ ನೀಡಿ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಸ್ಫೂರ್ತಿ ಕಲಾ ಟ್ರಸ್ಟ್ ಮತ್ತಷ್ಟು ಎತ್ತರಕ್ಕೆ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿ, ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ಮುಖ್ಯವಾಹಿನಿಗೆ ತರಲಿ ಎಂದು ಶುಭ ಹಾರೈಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ತಮ್ಮದೇ ಅಭಿನಯ ಶಾಲೆಯಲ್ಲಿ ನೋಂದಣಿಯಾಗಿರುವ ವಿದ್ಯಾರ್ಥಿಗಳಿಗೆ ಗುರುತಿನ ಚೀಟಿ ಹಾಗೂ ವಿವಿಧ ನೃತ್ಯ, ಸಂಗೀತ ಸೇರಿದಂತೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಕೂಡ ನೀಡಿ ಅಭಿನಂದಿಸಲಾಯಿತು. ಸ್ಫೂರ್ತಿ ಕಲಾ ತಂಡದವರು ಸುಮಾರು 13 ವರ್ಷಗಳಿಂದ ಈ ನನ್ನ ನಾಟ್ಯ ತರಬೇತಿ ಮತ್ತು ನಟನೆ ತರಬೇತಿ ಮತ್ತು ಸಂಗೀತ ತರಬೇತಿಗಳು ಇನ್ನು ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳ ವಿಚಾರದಲ್ಲಿ ತರಬೇತಿಯನ್ನು ಕೊಟ್ಟುಕೊಂಡು ಹಲವಾರು ಸಿನಿಮಾ ರಂಗ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವಂಥ ಒಂದು ನಿಟ್ಟಿನಲ್ಲಿ ಬೆಳೆದು ಹೋಗಿದ್ದಾರೆ. ಮತ್ತು ಇವರು ಹಲವಾರು ಇವತ್ತು ನೋಡಿದಂಗೆ ನಾವು ಎಲ್ಲ ಕ್ಷೇತ್ರದ ಮಕ್ಕಳಿಗೆ ಅವರಿಗೆ ನೃತ್ಯ ಇರ್ಬೋದು, ಗಾಯನ ಇರ್ಬೋದು, ಮತ್ತು ಎಲ್ಲ ಥರದ ತರಬೇತಿ ಕೊಟ್ಟಂಥ ಮಕ್ಕಳನ್ನ ಇವತ್ತು ಇಲ್ಲಿ ಅವರು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಸ್ಫೂರ್ತಿ ಕಲಾ ತಂಡ ಇನ್ನೂ ಹೀಗೆ 100ಕ್ಕೂ ಹೆಚ್ಚು ವರ್ಷಗಳು ಹೀಗೆ ಕೆಲಸ ಮಾಡ್ಕೊಂಡು ಹೋಗಿ ಒಂದು ಶತಮಾನೋತ್ಸವವನ್ನು ಗಳಿಸಲಿ ಅನ್ನೋದು ನಮ್ಮೆಲ್ಲರ ಆಸೆ. ಕೇಂದ್ರ ಸರ್ಕಾರದ ಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ರವರ ಹೆಸರಿನಲ್ಲಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದಂಥ 66 ಜನ ಗಣ್ಯರನ್ನು ಕರೆಸಿ ಇವತ್ತು ಗೌರವಿಸಿ ಸನ್ಮಾನಿಸುವಂಥ ಕೆಲಸವನ್ನು ಸ್ಫೂರ್ತಿ ಕಲಾ ತಂಡದಿಂದ ಅಧ್ಯಕ್ಷರಾದಂಥ
ಶ್ರೀಮತಿ ವನಜಾ ಹಾಗೂ ಮಾದೇವ್ ಅವರು, ತೇಜು ಹಾಗೂ ತಂಡದವರು ಎಲ್ಲರೂ ಸಹ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಿಭಾಯಿಸಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಮಾಡಿದಂಥ ಒಂದು ಕುಮಾರ ರತ್ನ ಪ್ರಶಸ್ತಿ ನಿಜವಾಗ್ಲೂ ಇದು ಹೆಮ್ಮೆ ಪಡುವಂಥ ವಿಚಾರ. ಯಾಕೆಂದರೆ ಅವರು ನಾವು ಕಂಡಂಥ ಮುಖ್ಯಮಂತ್ರಿಗಳಲ್ಲಿ ಅಪರೂಪದ ಮುಖ್ಯಮಂತ್ರಿ ಇವರು ಒಬ್ಬರು ಸಹ. ಯಾಕೆಂದರೆ ಗ್ರಾಮ ವಾಸ್ತವ್ಯ ಇರ್ಬೋದು, ರೈತರ ಸಾಲ ಮನ್ನಾ ಇರ್ಬೋದು, ರೈತರ ಟ್ರ್ಯಾಕ್ಟರ್ ಸಾಲ ಮನ್ನಾ ಇರ್ಬೋದು, ಸ್ವಲ್ಪ ಮತ್ತು ರಸ್ತೆ ಅಭಿವೃದ್ಧಿಗಳಿರ್ಬೋದು, ಮತ್ತು ಇನ್ನೂ ಹಲವಾರು ಒಂದು ದೊಡ್ಡ ಯೋಜನೆಗಳನ್ನ ತಂದಂಥ ಒಂದು ಅಪರೂಪದ ಮುಖ್ಯಮಂತ್ರಿ ಅಂದರೆ ಕುಮಾರಸ್ವಾಮಿ ಅಂದರೆ ತಪ್ಪಾಗಲಾರದು. ಅವರು ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಭಿಲಾಷೆ ಭಾವನೆಗಳು ಎಲ್ಲರಲ್ಲೂ ಇತ್ತು. ಅದು ಪಕ್ಷಭೇದ ಮರೆತು ಅದು ಆಗ್ತಾ ಇಲ್ಲ. ಯಾಕಂದರೆ ಪ್ರಾದೇಶಿಕ ಪಕ್ಷಗಳಿಗೆ ಒಂದಷ್ಟು ಜನರು ಬೆಂಬಲ ಕೊಡೋದು ಕಡಿಮೆ ಆಗಬೇಕು, ಕಡಿಮೆ ಆಗಿದೆ. ಹಾಗಾಗಿ ಆದಷ್ಟು ಪ್ರಾದೇಶಿಕ ಪಕ್ಷಗಳನ್ನ ಬೆಳೆಸಿದಷ್ಟು ಆಗ ಸ್ವಂತ ನಿರ್ಧಾರಗಳನ್ನ ತಗೊಂಡು ರಾಜ್ಯಾಡಳಿತವನ್ನು ನಡೆಸೋದಕ್ಕೆ ಮತ್ತು ಯೋಜನೆಗಳನ್ನ ನಿರೂಪಿಸೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅದಕ್ಕೆ ಕುಮಾರಸ್ವಾಮಿ ಇವರು ಮುಖ್ಯ ಕಾರ್ಯಕರ್ತರು ಅಂತ ಬೇಕಾದ್ರೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಇವತ್ತು ಈ ಒಂದು ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟಾಗಿತ್ತು, ಭಾರಿ ಖುಷಿಯಾಯಿತು. ನನ್ನ ಹೆಸರು ಕಂಡಸಿರಿ ಆನಂದ್ ಕುಮಾರ್, ಕರ್ನಾಟಕ ಹೋರಾಟಗಾರರ ಒಕ್ಕೂಟದ ರಾಜ್ಯಾಧ್ಯಕ್ಷರು. ನಮಸ್ಕಾರ. ಜೈ ಭುವನೇಶ್ವರಿ. ಸ್ಫೂರ್ತಿ ಕಲಾ ಸಂಘದಿಂದ ಸುಮಾರು 13 ವರ್ಷದಿಂದ ಇಂಥ ಒಂದು ಕಾರ್ಯಕ್ರಮನ ನಡೆಕೊಂಡು ಬರ್ತಿದ್ದಾರೆ. ಇದರ ಜೊತೆಗೆ ಇಂದು ಕೇಂದ್ರ ಸಚಿವರಾದ ಹಾಗೂ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು 66ನೇ ವಾರ್ಷಿಕ ವರ್ಷದಲ್ಲಿ 66 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಸ್ಫೂರ್ತಿ ಕಲಾ ಸಂಘ ಹಮ್ಮಿಕೊಂಡಿದೆ. ಪ್ರತಿ ವರ್ಷದಂತೆ ಒಂದೊಂದು ವರ್ಷ ಕೂಡ ಹೆಚ್ಚಿಗೆ ಆದಂತೆ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ. ಇದರ ಜೊತೆಗೆ ಸಾಧಕರಿಗೂ ಕೂಡ ಯಾವುದೇ ಕ್ಷೇತ್ರವಾಗಿರಲಿ ಆ ಸಾಧಕರನ್ನು ಗುರುತಿಸಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಸ್ಫೂರ್ತಿ ಕಲಾ ಸಂಘ ನಡ್ಕೊಂಡು ಬರ್ತಾ ಇದೆ. ಈ ಸ್ಫೂರ್ತಿ ಕಲಾ ಸಂಘದ ಸಂಸ್ಥಾಪಕರಾದ ವನಜಾ ಮಾದೇವಪ್ಪನವರು ಹಾಗೂ ಈ ಒಂದು ಎಲ್ಲವನ್ನು ಕಾರ್ಯಕ್ರಮನ ಒಂದು ಉಸ್ತುವಾರಿ ತಗೊಂಡು ನಡ್ಕೊಂಡು ಹೋಗ್ತಿರುವಂಥ ಮಾದೇವಪ್ಪನವರು ಹಾಗೂ ಅವರ ಮಗನಾದ ತೇಜಿಯವರು ಕೂಡ ಕಲಾ ಪ್ರದರ್ಶನ ಮಕ್ಕಳಿಗೆ ಡ್ಯಾನ್ಸ್ ಕಲಿಸುವ ಮೂಲಕ ಹಾಗೂ ತನ್ನದೇ ಆದಂಥ ಒಂದು ಕೆಲವು ಧಾರಾವಾಹಿಗಳಲ್ಲಿ ಹಾಗೂ ಫಿಲಮ್ಗಳಲ್ಲಿಯೂ ಕೂಡ ಮಕ್ಕಳನ್ನು ಹೋಗುವಂಥ ಕಾರ್ಯಕ್ರಮನ ತೇಜಿಯವರು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರಲಿ ಹಾಗೂ ಕಲಾವಿದರನ್ನು ಕೂಡ ಗುರುತಿಸುವ ರೀತಿಯಲ್ಲಿ ಅವರು ನಡ್ಕೊಂಡು ಬರಲಿ ಅಂತ ಹೇಳಿ ಇಂದಿನ ಕಾರ್ಯಕ್ರಮ ಸಂಪೂರ್ಣವಾದ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಕಲಾವಿದರನ್ನ ಕರೆಸಿ ಪ್ರೋತ್ಸಾಹಿಸಿ ಸನ್ಮಾನಿಸಲಿ ಎಂದು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಜೈ ಕರ್ನಾಟಕ.